ಶಿಕ್ಷಣ ಸಂಸ್ಥೆಯೊಂದರ ಕೆಲಸಕ್ಕಾಗಿ ಹೋಗಿದ್ದ ಮಹಿಳಾ ವಕೀಲೆ ಮೇಲೆ ಧಾರವಾಡದ ಡಿಡಿಪಿಐ ಕಚೇರಿ ಎದುರೇ ಹಲ್ಲೆ ನಡೆಸಲಾಗಿದೆ. ಸ್ವರ್ಣಲತಾ ಎಂಬ ವಕೀಲೆ ತಮ್ಮ ಶಿಕ್ಷಣ ಸಂಸ್ಥೆಯೊಂದರ ಕೆಲಸಕ್ಕಾಗಿ ಡಿಡಿಪಿಐ ಕಚೇರಿಗೆ ಹೋಗಿದ್ರು. ಈ ವೇಳೆ ಮೋಹನ್ ಹಿರೇಮನಿ, ಸೋಮಪ್ಪ ಕಮ್ಮಾರ್, ಲಕ್ಷ್ಮಣ ದೊಡ್ಡಮನಿ ಸೇರಿದಂತೆ ಇತರರು ಹಳೆ ದ್ವೇಷದ ಹಿನ್ನೆಲೆ ನಿನ್ನ ಶಾಲೆಯನ್ನ ಬಂದ್ ಮಾಡಿಸಿ ಬಿಡ್ತೇವೆ ಅಂತ ವಕೀಲೆ ಮೇಲೆ ಡಿಡಿಪಿಐ ಕಚೇರಿ ಎದುರೇ ಹಲ್ಲೆ ಮಾಡಿದ್ದಾರೆ. ಈ ಸಂಪೂರ್ಣ ಘಟನಾವಳಿ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಸಂಬಂಧ ವಕೀಲೆ ಸ್ವರ್ಣಲತಾ ಅವರು ಧಾರವಾಡ ಉಪನಗರ ಠಾಣೆಯಲ್ಲಿ 4 ಮೇಲೆ ದೂರು ದಾಖಲಿಸಿದ್ದಾರೆ. ಪೊಲೀಸರು ಈ ಬಗ್ಗೆ ಕ್ರಮ ಜರುಗಿಸಿದ್ದಾರೆ. ಮಹಿಳಾ ದಿನಾಚರಣೆ ವೇಳೆಯೇ ವಕೀಲೆ ಮೇಲೆ ಈ ರೀತಿ ಹಲ್ಲೆ ಆಗಿರುವುದು, ಅದರಲ್ಲೂ ಶಿಕ್ಷಣ ಇಲಾಖೆ ಎದುರೇ ಈ ಘಟನೆ ನಡೆದಿರುವುದು ತಲೆ ತಗ್ಗಿಸುವ ವಿಚಾರ.